ನೋಡಿ ಬೆಳಗಾಂದಲ್ಲಿ ಇರೋದು ಅದೇ ಆದಷ್ಟು ಕಲರೇ. ಆಯ್ತು ಸೌದಿ ನೀವು ಹಿರಿಯರಿದ್ದೀರಿ ಅವ್ರ ಸದಸ್ಯರು ಮಾತಾಡಬೇಕು. ಕನ್ನಡ ಅಷ್ಟು ಬರುವುದಿಲ್ಲ, ಎಷ್ಟು ಅಷ್ಟು ಕನ್ನಡದಲ್ಲಿ ಮಾತಾಡಿ. ಸರ್ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ, ನಮ್ಮ ಜೊತೆ ಮಾತಾಡೋದು ಬಹಳ ಚೆನ್ನಾಗಿ ಮಾತಾಡ್ತಾರೆ. ಹೌದಾ? ಮಾತಾಡ್ತಾರೆ 70% ಮರಾಠಿ ಇದ್ದ ಮೇಲೆ ಹಾ 314 ಶಾಲೆ ಇದ್ದಾರೆ. ಕರೆಕ್ಟ್ ಹೇಳಿ. 206 ಮರಾಠಿ ಸ್ಕೂಲ್ ಅದಾರೆ. Okay. ಇಲ್ಲೇ ಕಲಿತಾರೆ ಎಲ್ಲ ಮರಾಠಿ. ಆಯ್ತು. ಮತ್ತ ಥರ್ಡ್ ಲ್ಯಾಂಗ್ವೇಜ್ ಒಂದು ಸಬ್ಜೆಕ್ಟ್ ಇದೆ. ಓಕೆ. ಎಲ್ಲರಿಗೆ ಕನ್ನಡ ಅಭಿಮಾನ ಅದಾರೆ ಸರ್. ಕರೆಕ್ಟ್. ಯಾಕೆ ನೀವು ಅಂಗನವಾಡಿ ಟೀಚರ್ಗೆ ಕಂಡೀಷನ್ ಹಾಕಿದ್ರಿ? ಅದ ಹೇಳ್ಬೇಕು ಸೌದಿ ಸಾಹೇಬ್. ಓಕೆ आयत माताडी या कंडिशन ज्या गावामध्ये मराठी आहे तिथं मराठी लहान मुलांना शिकवायला पाहिजे अंगणवाडी टीचर्स. ओके इल्ले कन्नಡ ಟೀಚರ್ ಹೋಗಿದ್ರೆ ಹೆಂಗ ಇವರು ಕಲಿತಾರೆ? ಕನ್ನಡ ಟೀಚರ್ ಹೋಗಬೇಕಂತ ಹೇಳುದು ನೀವು? ಕನ್ನಡ ಟೀಚರ್ ಸಿಗಂಗಿಲ್ಲ ಸರ್ ಇಲ್ಲಿ. ಕನ್ನಡ ಟೀಚರ್ ಹಾಕಬೇಕಂತ ತಾವು ಹೇಳ್ತೀರಿ? ಮರಾಠಿ ಟೀಚರ್ ಹಾಕಬೇಕು ಇಲ್ಲೇ. ಓಕೆ. ಮರಾಠಿ ಸ್ಕೂಲ್ಗೆ ಮರಾಠಿ ಟೀಚರ್ ಹಾಕಬೇಕು. ಓಕೆ ಅದ ಒಂದು ಆಯ್ತು. ಮತ್ತ ಈಗ ಹುಬ್ಬಳ್ಳಿ ಧಾರವಾಡ ನಲ್ಲಿ ನೀರು ನಮ್ಮ ತಾಲೂಕಾದಿಂದ ತಗೊಂಡು ಹೋಗ್ತಾರೆ ಈಗ. ಓಕೆ. ಇಲ್ಲೇ ಒಂದು ನೀರು ಕುಡಿಯುವ ನೀರಿಲ್ಲ ಇಲ್ಲೇ. ಆಯ್ತು. ಇವರು ಕೋನ್ ರೆಡ್ಡಿ ಸಾಹೇಬ್ ಹೇಳ್ತಾರೆ ಕಳಸಾ ಬಂಡೂರ ಜಲ್ದಿ ಆಗ್ಬೇಕು. ಆಯ್ತು. ಈಗ ನೀವು ಖಾನಾಪುರ್ಗೆ ನೀರು ಕೊಟ್ಟಿಲ್ಲ ಅಂದ್ರೆ ಯಾವಾಗ ಕಳಸಾ ಬಂಡೂರ ಆಗಂಗಿಲ್ಲ. ಆಯ್ತು, ಖಾನಾಪುರ್ಗೆ ನೀರು ಬೇಕೀಗ. ಹಾ ಓಕೆ ನೆಕ್ಸ್ಟ್. ಅದ ಕಂಡೀಷನ್ ನಾ ಕನ್ನಡದಲ್ಲಿ ಮಾತಾಡ್ತೇವೆ. ಈ ಎಲ್ಲಾ ಫೆಸಿಲಿಟಿ ನೀವು ಎಲ್ಲಾ ತಾಲೂಕಾಗೆ ಕೊಡ್ತೀರಿ. ಆಯ್ತು, ಇಲ್ಲಿ ಮಾತಾಡಿ. ನನ್ನ ನೋಡಿ ನೀವು ಶಾರ್ಟ್ ಸರ್ಕ್ಯೂಟ್ ಆಗ್ತದೆ. ಈ ಕಡೆ ನೋಡಿ. ಇಲ್ಲ, ಈಗ ಭಾಷೆನಲ್ಲಿ ಇದು ರಾಜಕಾರಣ ಮಾಡ್ತಾರೆ. ಆಯ್ತು ನೆಕ್ಸ್ಟ್. ರಾಜಕಾರಣ ಅಂದ್ರೆ ಭಾಷೆನಲ್ಲಿ ಯಾಕೆ ಆಯ್ತು, ವಿಠಲ್ ಆಗೇಕರ್ ಚೆನ್ನಾಗಿ ಮಾತಾಡಿ. ಎರಡು ಪ್ರಶ್ನೆ ನಿಮ್ದು. ಮತ್ತೆ ಸರ ಓಕೆ. ಕಳಸಾ ಬಂಡೂರಪೇಕ್ಷೆ ಇಲ್ಲೇ ಕಾಟಗಾಳಿನಲ್ಲಿ ಒಂದು ದೊಡ್ಡ ಡ್ಯಾಮ್ ಆಗಬಹುದು ಈ ಜಲ್ದಿ. ಓಕೆ. ಈಗ ಡ್ಯಾಮ್ ಮಾಡಿದ್ರ ಪುರಾ ನೀರು ನೀವು ತಗೊಂಡ್ ಹೋಗ್ರಿ, ಡ್ಯಾಮ್ ಮಾಡ್ರಿ. ಓಕೆ ಆಯ್ತು ಅಂತ ಹೇಳಿ मलप्रभा नदीतून जेवढं पाणी जायलंय आतापर्यंत एकही लिफ्ट इरिगेशन सलहे ಕೊಟ್ಟಿದ್ದೀವಿ ತಾವು. लिफ्ट इरिगेशन योजना नाही सर. ಆಯ್ತು. ಒಂದು ಲಿಫ್ಟ್ ಇರಿಗೇಷನ್ ಯೋಜನಾ ಇಲ್ಲ ಇಲ್ಲೇ. ಆಯ್ತು. ನೀರಾವರಿ ಯೋಜನಾ ಇಲ್ಲ. ಆಯ್ತು, ಹೇಳಿದ್ರಲ್ಲ 3 ಪಾಯಿಂಟ್ ಹೇಳಿದಿರಿ. ಚೆನ್ನಾಗಿ ರೋಡ್ ಬಗ್ಗೆ ಸರ್ ಆಯ್ತು. 900 ಕಿಲೋಮೀಟರ್ ರೋಡ್ ಟೋಟಲ್ ಅದಾರ ಸರ್. ಆಯ್ತು, ಒಂದ ರೋಡ್ ಸರಿ ಇಲ್ಲ. ಓಕೆ. ಈಗ ನಿಮ್ಗೆ ಅಂಗನವಾಡಿ ಸಮಸ್ಯೆ, ನಿಮ್ಗೆ ಒಂದು ಕುಡಿಯೋ ನೀರಿನ ಸಮಸ್ಯೆ, ಮತ್ತೆ ನಿಮ್ಮ ರಸ್ತೆ ಸಮಸ್ಯೆ ಎಲ್ಲ ಕೂಡ ಅರ್ಥ ಆಯ್ತು. ಸಮಸ್ಯೆ ಅದಾರ ಸರ್. ಭೀಮಗಢ ಅಭಯಾರಣ್ಯ ಮಾಡಿದ್ರೆ ಓಕೆ, ಉತ್ತಮ ಸಲಹೆ ಕೊಟ್ಟಿದ್ದೀರಿ. ಒಳಗ ಆಯ್ತು ವಿಠಲ್. ಸಣ್ಣ ಸಣ್ಣ ಊರ್ ಅದಾರ ಸರ್. ಆಯ್ತು. ಈಗ ಗವಾಳಿ ಕೊಂಗಳ ಅಂತ ಒಂದು ರೋಡ್ ಇಲ್ಲ. ಆಯ್ತು. ಈ ಅಂದಮಾನ್ ನಲ್ಲಿ ಇರ್ತಾರಲ್ಲ ಈ ಪ್ರಕಾರ ಇರ್ತಾರ. ಆಯ್ತು, ಈಗ ನೀವು ಉತ್ತಮ ಸಲಹೆ ಕೊಟ್ಟಿದ್ದೀರಿ. ಮುಖ್ಯಮಂತ್ರಿ ಸಾಹೇಬ್ ಯಾವ ಟೈಮ್ ಪ್ರಚಾರ ನಮ್ಮ ಎಲ್ಲಾ ಕೆಲಸ ಚೆನ್ನಾಗಿ ಆಶ್ವಾಸನೆ ಕೊಟ್ಟಿದ್ರಿ. ಈಗ ಓಕೆ, ಇದು ಈಗ ನಮ್ಗೆ ಆಯ್ತು. ಇದು ನೀವು ಸದಸ್ಯರಿದ್ದೀರಿ, ನಿಮ್ಗೆ ಮಾತಾಡೋದ ಹಕ್ಕಿದೆ, ನಾವು ಅದನ್ನು ಕೊಟ್ಟಿದ್ದೇನೆ. ನೀವು ಕನ್ನಡದಲ್ಲಿ ಬಹಳ ಚೆನ್ನಾಗಿ, ನಮ್ಗೆ ಸ್ವಲ್ಪ ಕಷ್ಟ ಚೆನ್ನಾಗಿ ತಾವು ಮಾತಾಡಿದ್ದೀರಿ. ಈಗ ನಿಮ್ಮೆಲ್ಲ ಕೆಲಸ ಆಗಬೇಕಾದ್ರೆ ಜನವರಿ ನೀವು ಅಧಿವೇಶನ ಬರುವಾಗ ಕನ್ನಡದಲ್ಲಿ ಅದ್ಭುತವಾಗಿ ಭಾಷಣ ಮಾಡಬೇಕು ಇದರಲ್ಲಿ. ಅದಕ್ಕೆ ಎಲ್ಲ ಕೂಡ ಚೆನ್ನಾಗಿ ಆಗ್ತದೆ. ಮತ್ತು ಎಲ್ಲ ಸದಸ್ಯರು ಲಕ್ಷ್ಮೀ ಸಹೋದರಿಗೆ ಹೇಳುದಿಷ್ಟೇ, ಕನ್ನಡ ಭಾಷೆ ಬೆಳಿಬೇಕಾದ್ರೆ ಇನ್ನೊಂದು ಭಾಷೆಯನ್ನು ದ್ವೇಷಿಸಬೇಡಿ, ಮಾತಾಡಲೇಬಾರ್ದು ಅಂತ ಹೇಳ್ತಾರೆ. ಕನ್ನಡ ನಮ್ಮ ಭೇಟ್ ಮಾಡಿ ಮರಾಠಿನಲ್ಲಿ ಮಾತಾಡ್ತಾರೆ. ಆಯ್ತು, ಕೂತ್ಕೊಳ್ಳಿ. ಈಗ ನೀವು ಮಾತಾಡಿದ್ರೆ ಈಗ ಕೂತ್ಕೊಳ್ಳಿ. ಒಂದು ಭಾಷೆ ಕೂತ್ಕೊಳ್ಳಿ ಒಮ್ಮೆ. ಒಂದು ಭಾಷೆ ಬೆಳಗ್ಬೇಕಾದ್ರೆ ನಾ ಇನ್ನೊಂದು ಭಾಷೆಗೆ ಪ್ರೋತ್ಸಾಹ ಕೊಡ್ಬೇಕು. ಆದ ಕಾರಣ ಮಾನ್ಯ ಮುಖ್ಯಮಂತ್ರಿ ಉತ್ತರಿಸ್ತಾರೆ. ಹುಕ್ಕೇರಿ ಅವರು, ಹುಕ್ಕೇರಿ